ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಟ್ಯಾಂಗೋ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಟ್ಯಾಂಗೋ ಆ್ಯಪ್ನಲ್ಲಿ ಲೈವ್ ಸ್ಟ್ರೀಮು ಅಥವಾ ವಿಡಿಯೋ ಚಾಟು ಅಥವಾ ಇಲ್ಲಿ ಫ್ರೆಂಡ್ಸ್ನೊಂದಿಗೆ ನಾವು ಮೆಸೇಜ್ ಮಾಡ್ಬೋದು, ಕನೆಕ್ಟ್ ಆಗ್ಬೋದು ಮತ್ತು ಇಲ್ಲಿ ಹಲವಾರು ರೀತಿಯ ಫೀಚರ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಪೇಡ್ ಆ್ಯಪ್ ಸ್ನೇಹಿತರೆ, ಇದು ಫ್ರೀ ಇಲ್ಲ. ಇದು ಸೋಷಿಯಲ್ ಮೀಡಿಯಾ ಥರ ಆ್ಯಪ್ನೇ, ಆದರೆ ಇದರಲ್ಲಿ ನಾವು ಕಾಯಿನ್ಸ್ಗಳನ್ನ ನಾವು ಖರೀದಿ ಮಾಡ್ಕೋಬೇಕಾಗತ್ತೆ. ಇದು ಕೂಡ ಪೇಡ್ ಆ್ಯಪು. ಇದರಲ್ಲಿ ನಾವು ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಪ್ಲೇಸ್ಟೋರ್ನಲ್ಲಿ ಟ್ಯಾಂಗೋ ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀನಿ. ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ರೊಸೆಸ್ ಇದೆ ಅಂತ. ಇದು ಕೂಡ ಪೇಡ್ ಆ್ಯಪ್ ಸ್ನೇಹಿತರೆ. ಇಲ್ಲಿಯೂ ಕೂಡ ನೀವು ನಿಮ್ಮ ಸ್ವಂತ ಜವಾಬ್ದಾರಿ ಮೂಲಕ ಇಲ್ಲಿ ಈ ಆ್ಯಪ್ನ ಯೂಸ್ ಮಾಡ್ಬೋದು. ಈ ವಿಡಿಯೋ ಕೂಡ ಕೇವಲ ಮಾಹಿತಿ ಪರ್ಪಸ್ಗಾಗಿ ಮಾತ್ರ. ಯಾವ ರೀತಿ ಅಕೌಂಟನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಮತ್ತು ಅಲ್ಲಿ ಯಾವ ರೀತಿ ನಾವು ಅಲ್ಲಿ ಕಾಯಿನ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಇರ್ತದೆ. ಆದರೆ ಈ ವಿಡಿಯೋ ಅನ್ನೋದು ನೀವು ಯೂಸ್ ಮಾಡೋದು ಬಿಡೋದು ನಿಮ್ಮ ಒಂದು ಸ್ವಂತ ಒಂದು ಜವಾಬ್ದಾರಿ ಮೂಲಕ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ಟ್ಯಾಂಗೋ ಆ್ಯಪ್ನ ನಾನು ಸಂಪೂರ್ಣವಾಗಿ ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರದಲ್ಲಿ ಏನೇನು ಡೀಟೇಲ್ಸ್ನ ನಾವು ಹಾಕಬೇಕಾಗುತ್ತೆ ಎಲ್ಲ ಪ್ರೊಸೆಸ್ನ ನಾನು ಹೇಳ್ತೀನಿ ನೋಡಿ. ಓಪನ್ ಆಗ್ತಾ ಇದೆ ಸ್ನೇಹಿತರೆ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಗೂಗಲ್ ಅಕೌಂಟ್ ಅಥವಾ ಫೋನ್ ನಂಬರ್ ಮೂಲಕ ನಾವು ಲಾಗಿನ್ ಮಾಡ್ಕೋಬಹುದು. ನಾನು ಫೋನ್ ನಂಬರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಗೂಗಲ್ ಅಕೌಂಟ್ ಮೂಲಕನೂ ಕೂಡ ನೀವು ಲಾಗಿನ್ ಮಾಡ್ಕೋಬಹುದು. ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಫೋನ್ ನಂಬರ್ನ ನಾನು ಎಂಟರ್ ಮಾಡಿದ್ದೀನಿ. ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ ನಂಬರ್ಗೆ ಒಂದು 4 ಅಂಕಿಯ OTP ಬರುತ್ತೆ ಸ್ನೇಹಿತರೆ. 4 ಅಂಕಿಯ OTP. ಆ OTPನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮಾಡಿಬಿಟ್ಟು ನಾವು ಕಂಟಿನ್ಯೂ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ ನೋಡಿ. OTP ಹಾಕಿಬಿಟ್ಟು ಕಂಟಿನ್ಯೂ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಲಾಗಿನ್ ಆಗ್ತಾ ಇದೆ. ಈ ರೀತಿ ಸ್ಟೇ ಕನೆಕ್ಟೆಡ್ ವಿತ್ ಟ್ಯಾಂಗೋ ಅಂತ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಇಮೇಲ್ ID-ನ ನಾವು ಹಾಕಬೇಕಾಗುತ್ತೆ ಅಥವಾ ನೋ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡ್ಕೋಬಹುದು. ಇಮೇಲ್ ID ಹಾಕೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕೇವಲ ಫೋನ್ ನಂಬರ್ ಮೂಲಕ ಮಾತ್ರ ಈ ಅಕೌಂಟನ್ನು ನೀವು ಯೂಸ್ ಮಾಡಬಹುದು. ನಾನು ಸದ್ಯಕ್ಕೆ ಇಮೇಲ್ ID-ನ ಎಂಟರ್ ಮಾಡ್ತಾ ಇದ್ದೀನಿ. ಇಮೇಲ್ ID-ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಇವರ ನೋಟಿಫಿಕೇಷನ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಇಲ್ಲಿ ಕಿರಿಕಿರಿ ಆಗುತ್ತೆ. ಇಮೇಲ್ನಲ್ಲಿ ಪದೇ ಪದೇ ನೋಟಿಫಿಕೇಷನ್ಸ್ಗಳು ತುಂಬ ಬರುತ್ತೆ. ನಾನು ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ಚೂಸ್ ಯುವರ್ ಇಂಟ್ರೆಸ್ಟ್ ಅಂತ ಇಲ್ಲಿ ಆರ್ಟಿಸ್ಟ್, ಡೇಟಿಂಗ್ ಮತ್ತು ನಿಯರ್ ಬೈ ಅಂತ 3 ಆಪ್ಷನ್ಸ್ಗಳಿದೆ. ಇದರಲ್ಲಿ ನಿಮಗೆ ಯಾವ ರೀತಿಯ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಸದ್ಯಕ್ಕೆ 3 ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡ್ತೀನಿ. ನೀವು 3 ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ನಂತರದಲ್ಲಿ ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಒಂದು ಆಫರ್ ತೋರಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ ಒಂದು ಆಫರ್ ಅಂದರೆ ಡಬಲ್ ಕಾಯಿನ್ಸ್ ಫಾರ್ ಯು ಅಂತ ಗೆಟ್ ಬೋನಸ್ ಅಂತ ತೋರಿಸ್ತಾ ಇದೆ. ಅಂದರೆ ಇದು ಫಸ್ಟ್ ಟೈಮ್ ನಾವು ರಿಜಿಸ್ಟರ್ ಮಾಡಿಕೊಳ್ಳುವಾಗ ಮಾತ್ರ. ಅದಕ್ಕಾಗಿ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಈ ರೀತಿ ಇಲ್ಲಿ ಕೆಲವೊಂದಿಷ್ಟು ಯೂಸರ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂದರೆ ಪಾಪ್ಯುಲರ್ ಯೂಸರ್ಸ್, ಈ ಒಂದು ಆ್ಯಪ್ನಲ್ಲಿ ಇರುವಂಥ ಪಾಪ್ಯುಲರ್ ಕ್ರಿಯೇಟರ್ಸ್ಗಳು ನೋಡೋದಕ್ಕೆ ಸಿಗ್ತಾರೆ. ಇವರ ಒಂದು ವಿಡಿಯೋ ಚಾಟ್ನಲ್ಲಿ ನಾವು ಜಾಯಿನ್ ಆಗಿಬಿಟ್ಟು ಅವರೊಂದಿಗೆ ನಾವು ವಿಡಿಯೋ ಕಾಲ್ ಮಾಡ್ಬೋದು ಅಥವಾ ಅವರೊಂದಿಗೆ ಅವರ ಒಂದು ಲೈವ್ ಸ್ಟ್ರೀಮ್ನ ವೀಕ್ಷಣೆ ಮಾಡಬಹುದು. ಅದಕ್ಕಾಗಿ ಏನೇನು ಪ್ರೋಸೆಸ್ ಇರುತ್ತೆ, ಏನೇನು ಕಂಡೀಷನ್ಸ್ ಇರುತ್ತೆ ನಾನು ಹೇಳ್ತೀನಿ. ಇಲ್ಲಿ ಮೇಲ್ಗಡೆ ಏನಿದೆ ಅಂದರೆ ಕಾಯಿನ್ಸ್ಗಳನ್ನ ತೋರಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ 10 ಕಾಯಿನ್ಸ್ಗಳು ನಮಗೆ ಬೋನಸ್ ಆಗಿ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾವು ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಹೆಚ್ಚಿನ ಒಂದು ಕಾಯಿನ್ಸ್ಗಳನ್ನ ಬೈ ಮಾಡ್ಕೋಬಹುದು. ಅಂದರೆ ನಾವು ಕಾಯಿನ್ಸ್ ಇಲ್ಲದೆ ಇಲ್ಲಿ ವಿಡಿಯೋ ಚಾಟ್ ಅಥವಾ ಲೈವ್ ಸ್ಟ್ರೀಮ್ನ ವೀಕ್ಷಣೆ ಮಾಡೋದಕ್ಕೆ ಬರೋದಿಲ್ಲ. ಇದು ನಾನು ಇದೀಗ ಹೇಳಿದ ಹಾಗೆ ಇದು ಪೇಡ್ ಆ್ಯಪು, ಫ್ರೀ ಇರೋದಿಲ್ಲ ಸ್ನೇಹಿತರೆ. ಇಲ್ಲಿ ನಾವು ಕಾಯಿನ್ಸ್ಗಳ ಮೂಲಕನೇ ಏನು ಮಾಡಿದ್ರು ಕಾಯಿನ್ಸ್ಗಳ ಮೂಲಕನೇ ಮಾಡಬೇಕು. ಈ ರೀತಿ ಕಾಯಿನ್ಸ್ಗಳನ್ನ ನಾವು ಬೈ ಮಾಡ್ಕೋಬೇಕು ಅಂದರೆ ಯಾವುದಾದ್ರೂ ಒಂದು ಸೆಲೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬೈ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಬೈ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನಮ್ಮ ಫೋನ್ಪೇಗೆ ನೇರವಾಗಿ ಇದು ರೀಡೈರೆಕ್ಟ್ ಆಗುತ್ತೆ. ಆದ ನಂತರದಲ್ಲಿ ಇಲ್ಲಿ ನಾವು ಪೇಮೆಂಟನ್ನು ಮಾಡಿಬಿಟ್ಟು ನಾವು ಅಲ್ಲಿ ಕಾಯಿನ್ಸ್ಗಳನ್ನ ಬೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ 49 ರೂಪಾಯಿ 99 ಪೈಸೆನ ನಾವು ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಇಲ್ಲಿ ಪೇಮೆಂಟ್ ಮಾಡಿದರೆ ನಮ್ಮ ಒಂದು ಕಾಯಿನ್ಸ್ಗಳಲ್ಲಿ ಆ್ಯಡ್ ಆಗುತ್ತೆ. ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕನೆಕ್ಟ್ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ಗೆ ಅಲೌ ಮಾಡಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ನಮ್ಮ ಹೆಸರನ್ನ ಇದು ಕೇಳ್ತಾ ಇದೆ. ಇದುವರೆಗೂ ನಮಗೆ ಅದು ಹೆಸರನ್ನ ಕೇಳಿರಲಿಲ್ಲ. ಇಲ್ಲಿ ನಮ್ಮ ಹೆಸರನ್ನ ಹಾಕಿಬಿಟ್ಟು ಕನ್ಫರ್ಮ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ವಿಡಿಯೋ ಚಾಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಲೈವ್ ಸ್ಟ್ರೀಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ.
ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗಿಲ್ಲ, ಬ್ಲ್ಯಾಂಕ್ ಸ್ಕ್ರೀನ್ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಾನು ಒಂದು ಲೈವ್ ಸ್ಟ್ರೀಮ್ಗೆ ಜಾಯಿನ್ ಆಗಿದ್ದೆ. ಜಾಯಿನ್ ಆಗಿಬಿಟ್ಟು ಇಲ್ಲಿ ಒಂದು ಲೈವ್ ಸ್ಟ್ರೀಮ್ ಅನ್ನೋದು ಸ್ಟಾರ್ಟ್ ಆಗಿತ್ತು. ಅದನ್ನು ಅವರು ಆ ಆ್ಯಪ್ನವರು ಏನು ಮಾಡಿದ್ದಾರೆ ಅಂದರೆ ಸ್ಕ್ರೀನ್ ರೆಕಾರ್ಡನ್ನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಬ್ಲ್ಯಾಂಕ್ ಸ್ಕ್ರೀನ್ ಬರ್ತಾ ಇದೆ. ಈ ರೀತಿ ನೀವು ಟ್ಯಾಂಗೋ ಆ್ಯಪ್ನ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.